Hello everyone, welcome to Sanmarga classes. Next question from whatever we do. How would the public notices to be changed according to the author? Public notice ಗಳನ್ನ ಹೇಗೆ ಚೇಂಜ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಪಬ್ಲಿಕ್ ನೋಟಿಸ್ ಅಂತಂದ್ರೆ ಯಾವುದು? ನೀವು ರಸ್ತೆಗಳಲ್ಲಿ, ಹೋಟೆಲ್ಗಳಲ್ಲಿ, ಏರ್ಪೋರ್ಟ್ ಗಳಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಬೋರ್ಡ್ ಅನ್ನ ನೋಡಿರ್ತೀರ. ಧೂಮಪಾನ ನಿಷೇಧಿಸಲಾಗಿದೆ, ನೋ ಸ್ಮೋಕಿಂಗ್, ನೋ ಎಂಟ್ರಿ, ಈ ತರ. ಓಕೆನಾ? ಸೊ ಅದನ್ನ ನಾವು ಪಬ್ಲಿಕ್ ನೋಟಿಸ್ ಅಂತ ಹೇಳ್ತೀವಿ. ಅದನ್ನ ಹೇಗೆ ಬೆಟರ್ ಮಾಡಬಹುದು, ಉತ್ತಮಗೊಳಿಸಬಹುದು ಅಂತ ಕೇಳ್ತಾ ಇದ್ದಾರೆ. ದ ನೋಟಿಸಸ್ ಲೈಕ್ ನೋ ಸ್ಮೋಕಿಂಗ್ ಕ್ಯಾನ್ ಬಿ ರಿಟರ್ನ್ ಆಸ್ ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್. ನೋ ಸ್ಮೋಕಿಂಗ್ feels simply harsh, isn't it? So instead of that, you can effectively write it as thank you for not smoking. Those who feel to smoke also will not do if they see thank you for not smoking. ಸೊ ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್ ಅಂತ ಬಂದ್ರೆ ಯಾರಿಗಾದ್ರೂ ಸ್ಮೋಕ್ ಮಾಡೋ ಇಷ್ಟ ಇದ್ರೂ ಕೂಡ ಅದನ್ನ ಮಾಡಲ್ಲ. ಓಕೆ, ಸೊ ಇದು ತುಂಬಾ ಪ್ರಭಾವಶಾಲಿ ಆಗಿರುತ್ತೆ. ಇನ್ ದ ಹೋಟೆಲ್ಸ್, ಇನ್ಸ್ಟೆಡ್ ಆಫ್ ರೈಟಿಂಗ್ ಡೋಂಟ್ ಸಿಟ್ ಹಿಯರ್ ಫಾರ್ ಅ ಲಾಂಗ್ ಟೈಮ್, ಈಗ ನಾವು ಬೋರ್ಡ್ ಅನ್ನ ನೋಡಿದ್ರೆ ಡೋಂಟ್ ಸಿಟ್ ಹಿಯರ್ ಫಾರ್ ಅ ಲಾಂಗ್ ಟೈಮ್ ಅಂತ ಇದ್ರೆ ಸೊ ಅಲ್ಲಿ ನಾವು ಹೋಗೋದೇ ಇರ್ಬೋದು ಅಲ್ವಾ ಮಕ್ಕಳೇ? ಸೊ ಯಾಕೆ ಅಂತಂದ್ರೆ ಇಟ್ ಫೀಲ್ಸ್ ಮೋರ್ ದಿಸ್ ಒನ್ ಹಾರ್ಶ್. ಓಕೆ, ಸೊ ಅದು ತುಂಬಾ ಹಾರ್ಶ್ ಅಂತ ಅನ್ಸುತ್ತೆ ನಮ್ಗೆ. ಸೊ ಇನ್ಸ್ಟೆಡ್ ಆಫ್ ದಟ್ ದೇ ಕ್ಯಾನ್ ರೈಟ್ ಆಸ್ ಪ್ಲೀಸ್ ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್. ಸೊ ಕಾಯುತ್ತಿರುವ ಗ್ರಾಹಕರಿಗೆ ಸ್ವಲ್ಪ ಜಾಗ ಬಿಡಿ. ಓಕೆನಾ? ಸೊ ಇಟ್ ಫೀಲ್ಸ್ ಮೋರ್ ಪೊಲೈಟ್, ಮೋರ್ ಇಫೆಕ್ಟಿವ್ ದ್ಯಾನ್ ಡೋಂಟ್ ಸಿಟ್ ದೇರ್ ಫಾರ್ ಅ ಲಾಂಗ್ ಟೈಮ್. ಓಕೆ, so in the same way, like these public notices to be changed in a polite way according to the author. ಈ ರೀತಿಯಾಗಿ ವಿನಯಪೂರ್ವಕವಾದಂತಹ ಶಬ್ದಗಳನ್ನ ಬಳಸುವುದರ ಮೂಲಕ ಪಬ್ಲಿಕ್ ನೋಟಿಸಸ್ ಅನ್ನ ಪೊಲೈಟ್ ವೇ ನಲ್ಲಿ ಬರಿಬಹುದು ಅಂತ ಆಥರ್ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು.